ಓಂ ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಮೂತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಃ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥಾಮೃತಸ್ಯೈಷ ಸೇತುಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಸೂತ್ರ ಅಣುಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದ ಈಗ ನಡೆದಿದೆ. ಅಲ್ಲಿ ಈ ತತ್ವಮಂಜರಿಯಲ್ಲಿ 97ನೇ ಭಾಗವನ್ನು ಈಗ ನಾವು ನೋಡಿದ್ದೇವೆ. ತತ್ವಮಂಜರಿಯ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮೊದಲು ಈ ಪಾದ ಯಾಕೆ ಹೊರಟಿದೆ ಅಂತನ್ನೋದನ್ನ ಸಮರ್ಥಿಸಿದರು. ಅದಾದ ಬಳಿಕ ಈ ಅಧಿಕರಣ 7 ಸೂತ್ರಗಳನ್ನು ಒಳಗೊಂಡಂಥ ದ್ಯುಭ್ವಾದಿ ಅಧಿಕರಣ ಯಾಕೆ ಹೊರಟಿದೆ ಅಂತನ್ನೋದನ್ನ 97ನೇ ಗದ್ಯ ಭಾಗದಲ್ಲಿ ಅದರ ಹಿನ್ನೆಲೆಯನ್ನು ತೋರಿಸುವ ಮೂಲಕ ತೋರಿಸಿದ್ದಾರೆ. ಅಂತೂ ದ್ಯೂಭೂ ಇತ್ಯಾದಿಗಳಿಗೆ ಆಶ್ರಯನಾದವನು ರುದ್ರ, ವಾಯು, ಪ್ರಕೃತಿ, ಜೀವ ಇವರು ಯಾರೋ ಒಬ್ಬರು ಆಗಿರಬೇಕು. ಪರಮಾತ್ಮನಂತೂ ಅಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ನೀವು ಪರಮಾತ್ಮನನ್ನೇ ಈ ಎಲ್ಲ ಗುಣವುಳ್ಳವನು ಅಂತ ಹೇಳಿದ್ದೀರಿ, ಆದರೆ ಅದು ಸರಿಯಲ್ಲ ಅಂತ. ಮತ್ತು ದೃಶ್ಯತ್ವಾದಿ ಗುಣವುಳ್ಳವನು ವಿಷ್ಣುವೇ ಅಂತಲೂ ಹೇಳಿದ್ದೀರಿ, ಅದು ಸರಿಯಲ್ಲ. ದೃಶ್ಯತ್ವಾದಿ ಗುಣವುಳ್ಳವನು, ಜೂಭೂ ಇತ್ಯಾದಿಗಳಿಗೆ ಆಶ್ರಯನಾದವನು, ಇವೆಲ್ಲವೂ ಕೂಡ ಗುಣ ಅಂತನ್ನೋದು ಒಬ್ಬರಲ್ಲೇ ಇರಬೇಕು ಅಂತ ಇಷ್ಟು ಪ್ರಶ್ನೆ ಬಂದಿದೆ. ಹಾಗಾಗಿ ಈ ಒಂದು ಅಧಿಕರಣ ಹೊರಟಿದೆ. ಅಲ್ಲಿಗೆ ನಾವು ನೋಡಬೇಕಾದ್ರು 98ನೇ ಗದ್ಯ ಭಾಗ. ತದನ್ಯತ್ರ ಚ ಇತಿ ತ್ರಿಪಾದಿ ಇಹ ಪ್ರತಿನಿಯತಮನ್ವೇತಿ ಲಿಂಗೈರಿತ್ಯಾದಿ ಚ. ಈ ಬ್ರಹ್ಮಸೂತ್ರ ಅಣುಭಾಷ್ಯದಲ್ಲಿ ತದನ್ಯತ್ರ ಚ ವಾಚಕೈ ಮೊದಲಾದಂಥ 3 ಪಾದಗಳಿವೆ ಅಲ್ಲ, ಹಿಂದೆ ಬಂತಲ್ಲ ತ್ರಿಪಾದಿ ಅಂತ. ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನ ಅನ್ನುವಂಥ ಈ ತ್ರಿಪಾದಿ 3 ಪಾದಗಳು. ಈಗ ನಾವು ನೋಡ್ತಿರುವಂಥ ಈ ಪ್ರಸಂಗದಲ್ಲಿ ಅದು ಎಲ್ಲ ಅಧಿಕರಣದಲ್ಲೂ ಕೂಡ ಅದನ್ನು ನಾವು ತಗೊಳ್ಬೇಕು. ಪ್ರತಿ ನಿಯತಂ, ನಿಯತ ಅಂದರೆ ಇದು ಅಧಿಕರಣ ಅಂತ ತಗೊಂಡಿದ್ದಾರೆ. ಕೆಲವು ಕಡೆ ಅಧಿಕರಣ ಅಂತ ಅನ್ನೋದನ್ನ ಅಧಿಕರಣ ಶಬ್ದದಿಂದ ಹೇಳ್ತಾರೆ, ಕೆಲವು ಕಡೆ ನಯ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಹಿಂದೆ ನಾವು ನೋಡಿದ್ದೇವೆ. ಇಲ್ಲಿ ನಿಯತ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಪ್ರತಿನಿಯತಂ, ಪ್ರತಿಯೊಂದು ಅಧಿಕರಣಕ್ಕೂ ಕೂಡ ಅದು ಅನ್ವಯಿಸ್ತದೆ. ಮತ್ತೆ ಲಿಂಗೈಹಿ ಇತ್ಯಾದಿ ಚ, ಲಿಂಗೈ ಸರ್ವೈ ಯುತ ಸಹಿ ಅಂತೇನು ಬಂದಿದೆಯಲ್ಲ ಹಿಂದಿನ ಶ್ಲೋಕಗಳಲ್ಲಿ, ಅದನ್ನು ಕೂಡ ನಾವಿಲ್ಲಿ ಎಲ್ಲ ಕಡೆಯೂ ತಗೊಳ್ಬೇಕು, ಪ್ರತಿಯೊಂದು ಅಧಿಕರಣಕ್ಕೂ ಕೂಡ. ಅಂತೂ ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನ ಅನ್ನುವಂಥ ಇವಿಷ್ಟು 3 ಪಾದಗಳು 6 ಮತ್ತು 7ನೇ ಶ್ಲೋಕಗಳಲ್ಲಿ, ಬ್ರಹ್ಮಸೂತ್ರ ಅಣುಭಾಷ್ಯದ 6 ಮತ್ತು 7ನೇ ಶ್ಲೋಕಗಳಲ್ಲಿ ಇದಿದೆ. ಮುಂದೆ 4ನೇ ಶ್ಲೋಕದಲ್ಲಿ ಲಿಂಗೈ ಸರ್ವೇ ಯುತ ಸಹಿ ಅಂತಿದೆ. ಇವಿಷ್ಟನ್ನು ಪ್ರತಿಯೊಂದು ಅಧಿಕರಣದಲ್ಲೂ ಅನ್ವಯಿಸಿಕೊಳ್ಬೇಕು. ಅನ್ವಯಿಸಿಕೊಂಡು ಒಟ್ಟು ಒಂದು ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು ಅಂತ ಅದರ ಅಭಿಪ್ರಾಯ. ಇತ್ಯಾದಿ ಚ ಅಂತ್ಯಃ ಚಹ ಅವಧಾರಣೆ. ಈ 3 ಪಾದಗಳನ್ನು ನಾವು ತಗೊಳ್ಬೇಕು ಅಂತ ಬಂತಲ್ಲ ಇಲ್ಲಿ, ಆ 3 ಪಾದದಲ್ಲಿ 2 ಚಕಾರ ಇವೆ. ತದನ್ಯತ್ರ ಚ ವಾಚಕೈ 6ನೇ ಶ್ಲೋಕದಲ್ಲಿ, ಬ್ರಹ್ಮಸೂತ್ರಾಣುಭಾಷ್ಯದ 6ನೇ ಶ್ಲೋಕದಲ್ಲಿ ಚ ಅಂತ ಒಂದಿದೆ. 6ನೇ ಶ್ಲೋಕದ ಕೊನೆ ಪಾದ, ಅದರಲ್ಲಿ ಚ ಅಂತ ಒಂದಿದೆ. ಮುಂದೆ ಮುಖ್ಯತಃ ಸರ್ವಶಬ್ದೈಶ್ಚ ಎಂಬಲ್ಲಿ ಚ ಅಂತ ಇನ್ನೊಂದಿದೆ. ಆ ಕೊನೆಯ ಒಂದು ಚ ಅಂತ ಏನಿದೆಯಲ್ಲ, ಅದನ್ನು ಅವಧಾರಣ, ನಿಶ್ಚಯ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಅವ್ಯಯಗಳಿಗೆ ಅನೇಕ ಅರ್ಥಗಳಿರ್ತವೆ. ಸಂದರ್ಭಕ್ಕನುಸಾರವಾಗಿ ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ತಗೊಳ್ಬೇಕು ಅಂತ ತಾತ್ಪರ್ಯ. ಅಂತ್ಯಃ ಚಹ ಅವಧಾರಣೆ. ಅದಾದ್ಮೇಲೆ ತದನ್ಯತ್ರ ಚ ವಾಚಕೈ ಅಂತಿದೆಯಲ್ಲ, ಆ ತದನ್ಯತ್ರ ಅಂದ್ರೆ ನಾವು ಹಿಂದೆ ಅನೇಕ ಅರ್ಥಗಳನ್ನು ಮಾಡಿದ್ದೇವೆ. ತತ್ ಅಂದ್ರೆ ವಿಷ್ಣು, ವಿಷ್ಣುವಿಗಿಂತ ಭಿನ್ನರಾದವರು, ಆ ವಿಷ್ಣುವಿಗಿಂತ ಭಿನ್ನರಾದವರನ್ನು ಹೇಳುವಂತೆ ಕಾಣುವ ಶಬ್ದಗಳು, ಹೀಗೆಲ್ಲ ಬೇರೆ ಬೇರೆ ತರ ನಾವು ತಗೊಂಡಿದ್ದೇವೆ. ಈಗ ಇಲ್ಲಿ ತತ್ ಎಂಬ ಶಬ್ದಕ್ಕೆ ತಸ್ಮಾತ್ ಎಂಬುದಾಗಿ ಕೂಡ ಅರ್ಥ ಮಾಡಬಹುದು. ತತ್ ತಸ್ಮಾತ್ ಇತಿ ಅಪ್ಯರ್ಥ, ಇತ್ಯಾಪ್ಯರ್ಥ ಅಂತ ದೀರ್ಘ ಇದೆ, ಆ ದೀರ್ಘ ಹೊಡೆದಾಕೊಳ್ಬೇಕು. ತತ್ ಎಂಬ ಶಬ್ದಕ್ಕೆ ತಸ್ಮಾತ್ ಎಂಬ ಅರ್ಥವನ್ನು ಕೂಡ ಮಾಡಬಹುದು. ಇತಿ ಅಪಿ ಅರ್ಥ, ಅಪಿ ಅಂದ್ರೆ ಹೀಗೂ ಕೂಡ,
ತತ್ ಎಂಬ ಶಬ್ದಕ್ಕೆ ಒಂದೆರಡು ಥರದ ಅರ್ಥಗಳನ್ನು ಹಿಂದೆ ನೋಡಿದ್ದೀವಿ. ತತ್ ಅಂದ್ರೆ ತತ್ರ ಅಂತ ಸಪ್ತಮಿ ವಿಭಕ್ತಿ ಅಂತವಾಗಿ ನೋಡಿದ್ದೀವಿ. ತತ್ ಅಂದ್ರೆ ಪೂರ್ವ ಪ್ರಸ್ತುತನಾದಂತಹ ವಿಷ್ಣು, ಆ ವಿಷ್ಣುವಿಗಿಂತ ಭಿನ್ನರಾದವರು ಅಂತ ಹೀಗೆಲ್ಲ ನಾವದನ್ನು ನೋಡಿದ್ದೇವೆ. ಹರವು ತದನ್ಯತ್ರ ಇದೆಲ್ಲ ಹಿಂದೆ ಬಂದು ಹೋಗಿದೆ. ಅದಲ್ಲದೆ ಈಗ ತತ್ ಎಂಬ ಶಬ್ದಕ್ಕೆ ತಸ್ಮಾತ್ ಎಂಬುದಾಗಿ ಕೂಡ ಅರ್ಥ ಮಾಡಬಹುದು. ತಸ್ಮಾದಿತಿ ಅಪಿ ಅರ್ಥ, ಹೀಗೂ ಕೂಡ ಅರ್ಥ ಮಾಡಬಹುದು. 96ನೇ ಗದ್ಯ ಭಾಗದಲ್ಲಿ, ತತ್ವಮಂಜರಿ 96ನೇ ಗದ್ಯ ಭಾಗದಲ್ಲಿ ತತ್ರ ತದನ್ಯತ್ರ ಎಂಬಲ್ಲಿ ತತ್ ಅಂದ್ರೆ ಹಿಂದೆ ಪ್ರಸ್ತುತನಾದಂತಹ ವಿಷ್ಣು, ತದನ್ಯತ್ರ ಅಂದ್ರೆ ವಿಷ್ಣುವಿಗಿಂತ ಬೇರೆ ಆದವರು ಅಂತ ಅರ್ಥ. ತದಿತಿ ಸಪ್ತಮ್ಯಂತಂ ವಾ, ತತ್ ಎಂಬುದಕ್ಕೆ ಸಪ್ತಮಿ ವಿಭಕ್ತಿ ಅಂತವಾಗಿ ಕೂಡ ಅರ್ಥ ಇಟ್ಕೋಬಹುದು. ತತ್ರ ಅಂದ್ರೆ ವಿಷ್ಣುವಿನಲ್ಲಿ, ಮತ್ತೆ ಅನ್ಯತ್ರ ಬೇರೆಯವರಲ್ಲಿ ಪ್ರಸಿದ್ಧವಾದಂತಹ ಶಬ್ದಗಳು ಅಂತ ಅರ್ಥ. ಉಭಯವಾಚಕೈ, ಈ ಹಿಂದೆ ಇದೆಲ್ಲ ಬಂದಿದೆ. ಈಗ ತತ್ ಎಂಬ ಶಬ್ದಕ್ಕೆ ತಸ್ಮಾತ್ ಎಂಬ ಅರ್ಥವನ್ನೂ ಇಟ್ಕೋಬೇಕು ಅಂತ ಅರ್ಥ. ತತ್ ಎಂಬುದನ್ನು ತಸ್ಮಾತ್ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಅಂತ ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಸ್ಮಾದಿತಿ ಅಪಿ ಅರ್ಥ, ಹೀಗೂ ಕೂಡ ಅರ್ಥ ಮಾಡಬೇಕು. ಹೀಗೂ ಕೂಡ ಅಂದ್ರೆ ಹಿಂದೆ ನಾವು ಒಂದೆರಡು ಅರ್ಥಗಳನ್ನು ಮಾಡಿ ತೋರಿಸಿದ್ದೀವಿ, ಇದೊಂದು ಇನ್ನೊಂದು ಅರ್ಥ ಅಂತ ಅದರ ಅರ್ಥ. ಮತ್ತೆ ಚಹ ಶಬ್ದ ಅವಧಾರಣೆ ಅಂತ ಬಂತು. ಚಹ ಅಂದ್ರೆ ಅದು ಜನಾರ್ದನನ್ನೇ ಹೇಳ್ತವೆ ಅಂತ. ಇದೆಲ್ಲ 98ನೇ ಗದ್ಯ ಭಾಗದ ವ್ಯಾಖ್ಯಾನ ಇದೆ, ಅದರಲ್ಲಿ ಇದೆಲ್ಲ ಕಂಡು ಬರ್ತದೆ. ವಿವರಣೆ ಕೊಡೋರು ಅದನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ತಸ್ಮಾತ್ ಎಂಬುದಕ್ಕೆ ಮಾತ್ರ ತತ್ ಎಂಬುದನ್ನು ತಸ್ಮಾತ್ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಅಂತ ಅಷ್ಟೇ ಬರೆದಿದ್ದಾರೆ. ತತ್ ಎಂಬುದನ್ನು ತಸ್ಮಾತ್ ಎಂಬ ಅರ್ಥದಲ್ಲಿಯೂ ತೆಗೆದುಕೊಳ್ಳಬೇಕು ಅಂತ ಸ್ವಲ್ಪ ಅದನ್ನ ತತ್ವಮಂಜರಿಗೆ ಅನುಸಾರವಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇದಿಷ್ಟು ಅದೆಲ್ಲ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಸೂಚನೆಯನ್ನು ರಾಘವೇಂದ್ರ ಸ್ವಾಮಿಗಳು ಕೊಟ್ಟದ್ದಾಯ್ತು. ಇನ್ನು ಮುಂದೆ ಯಸ್ಮಿನ್ ದೇವ್ ಪೃಥ್ವಿ ಅನ್ನೊಂದು 99ನೇ ಗದ್ಯ ಭಾಗ. ಇದೇನೊಂದು ವಾಕ್ಯ ಇದೆಯಲ್ಲ, ಅಥರ್ವಣ ಉಪನಿಷತ್ತಿನ ವಾಕ್ಯ. ಯಸ್ಮಿನ್ ದೇವ್ ಪೃಥ್ವಿ ಚ ಅಂತರಿಕ್ಷಣಂ ಅಂತಿದೆ. ಅಂತರಿಕ್ಷಣಂ ಅಲ್ಲ, ಅದು ಅಂತರಿಕ್ಷ ಮೋತಂ ಪ್ರೋತಂಚ ಅಂತ. ಹಿಂದೆನೂ ಕೂಡ ಅಣ್ಣ ಬಂದಿತ್ತು, ಆ ಅಣ್ಣವನ್ನು ಅಲ್ಲೂ ಡಿಲೀಟ್ ಮಾಡಿಸಿದ್ವಿ, ಇಲ್ಲೂ ಡಿಲೀಟ್ ಮಾಡ್ಕೊಳ್ಳಿ. ಅಂತರಿಕ್ಷಂ ಓತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಹಿ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ದ್ಯುಭಾದಿ ಸರ್ವಕ್ಕೂ ಆಶ್ರಯನಾದವನು, ದ್ಯುಲೋಕಕ್ಕೂ ಪೃಥ್ವಿಲೋಕಕ್ಕೂ ಆಶ್ರಯನಾದವನು ಸಹ ಪ್ರಾಗುಪ್ತಃ, ಅವನೇ ಹಿಂದೆ ಹೇಳಲ್ಪಟ್ಟಂತಹ ವಿಷ್ಣುವೇ ಹೇಳಲ್ಪಟ್ಟವನು. ಇದು ಹೀಗೆ ಯಸ್ಮಿನ್ ದೇವ್ ಪೃಥ್ವಿ ಚಾಂತರಿಕ್ಷಂ ಅನ್ನುವಂತಹ ಅಥರ್ವಣೋಪನಿಷತ್ನಲ್ಲಿ ಹೇಳಲ್ಪಟ್ಟವನು ಮತ್ತೆ ದ್ಯುಭಾದಿ ಅಧಿಕರಣ ಆಗಿ ಹೇಳಲ್ಪಟ್ಟವನು ಒಬ್ಬನೇ ಆಗಿದ್ದಾನೆ. ಅದಷ್ಟೇ ಅಲ್ಲದೆ ವಿಷ್ಣಾವೇವ ಓತಾಶ್ಚ ಇತಿ ಶ್ರುತವು ಪ್ರಸಿದ್ಧೋವಾ ಏಕಃ ಜನಾರ್ದನಃ. ವಿಷ್ಣಾವೇವ ಓತಾಶ್ಚ ಅನ್ನುವಂತಹ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿದು ಮುಂದಿಂದ. ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಮತ್ತೆ ಹಿಂದಿನ ಅಥರ್ವಣ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ ದ್ಯುಭಾಧಿಕರಣನಾದವನು ಏಕೋವಾ ಜನಾರ್ದನಃ, ಆ ಜನಾರ್ದನ ಒಬ್ಬನೇ ಆಗಿದ್ದಾನೆ. ಇದು ಅವಧಾರಣ. ಇಲ್ಲಿ ವಿಷ್ಣಾವೇವ ಓತಾಶ್ಚ ಅಂತಿದೆ ನೋಡಿ. ಆ ವಿಷ್ಣಾವೇವ ಓತಾಶ್ಚ ಅಂತನೋ ಶ್ರುತಿ ನಮಗೀಗ ಸಿಕ್ತಿಲ್ಲ, ಅದು ಹಾಗಿರ್ಲಿಕ್ಕಿಲ್ಲ. ಅದು ಕೆಳಗೆ ಕೆ.ಟಿ. ಪಾಂಡ್ರಂಗಿ ಅವರು ಅನುವಾದ ಮಾಡಿದ್ದನ್ನು ಗಮನಿಸಿ. ಆದ್ರಿಂದ ಓತಾಶ್ಚ ಇತ್ಯಾದಿ ಶ್ರುತಿಗಳಲ್ಲಿ ಅಂತ ಬರೆದಿದ್ದಾರೆ ಅವರು. ವಾಸ್ತವಿಕವಾಗಿ ಓತಾಶ್ಚ ಪ್ರೋತಾಶ್ಚ ಅಂತಾನೆ ಶ್ರುತಿ. ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಅಂತ ಅಲ್ಲಿ ಶ್ರುತಿ ಇಲ್ಲ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯ, ವಸ್ತುತಃ 5ನೇ ಅಧ್ಯಾಯ, ಅಲ್ಲಿ ಈ ಕಹೋಳ ಬ್ರಾಹ್ಮಣ ಮುಗಿದ ಮೇಲೆ ಗಾರ್ಗಿ ಬ್ರಾಹ್ಮಣ ಅಂತಿದೆ. ಗಾರ್ಗಿ ಬ್ರಾಹ್ಮಣದ ಆರಂಭದಲ್ಲಿ ಮುಕ್ತರಲ್ಲಿ ತಾರತಮ್ಯವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಇದೆ. ಅಲ್ಲಿ ಅಥಹೈನಂ ಗಾರ್ಗಿ ವಾಚಕ್ನವಿ ಪಪ್ರಚ್ಛ. ವಚಕ್ನವಿನ ಮಗಳು ಗಾರ್ಗಿ ಎನ್ನುವಳು ಯಾಜ್ಞವಲ್ಕ್ಯರನ್ನು ಕೇಳಿದ್ಲು ಅಂತ ಪ್ರಶ್ನೆ ಇದೆ. ಅಲ್ಲಿ ಯಜಿದಂ ಸರ್ವಮಪ್ಸು ಓತಂಚ ಪ್ರೋತಂಚ ಕಸ್ಮಿನ್ ಖಲು ಆಪಹ ಓತಾಶ್ಚ ಪ್ರೋತಾಶ್ಚ. ಯಾಜ್ಞವಲ್ಕ್ಯರೇ, ಮುಕ್ತರಾದ ಈ ಮನುಷ್ಯೋತ್ತಮರು ಎಲ್ಲೆಲ್ಲಿ ಆಶ್ರಿತರಾಗಿದ್ದಾರೆ? ಮುಕ್ತ ಚಕ್ರವರ್ತಿಗಳಲ್ಲಿ. ಮುಕ್ತ ಚಕ್ರವರ್ತಿಗಳಲ್ಲಿ ಎಲ್ಲಿ ಆಶ್ರಿತರಾಗಿದ್ದಾರೆ ಅಂತ ಈ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಮುಖ್ಯ ಪ್ರಾಣನ ಮಗನಾದಂಥ ಚಕ್ರ ಅನ್ನುವ ವಾಯುವಿನಲ್ಲಿ ಆಶ್ರಿತನಾಗಿದ್ದಾರೆ. ವಾಯು ಗಾರ್ಗೀತಿ, ವಾಯುವಿನಲ್ಲಿ ಆಶ್ರಿತರಾಗಿದ್ದಾರೆ ಅಂತ ಉತ್ತರ. ಮುಂದೆ ಕಸ್ಮಿನ್ ಖಲು ವಾಯು ಓತಶ್ಚ ಪ್ರೋತಶ್ಚ, ಕಸ್ಮಿನ್ ಖಲು ಅಂತ ಹೀಗೆಲ್ಲ ಬಂದಲ್ಲಿ ಪ್ರಶ್ನೆ. ಗಂಧರ್ವ ಲೋಕೇಶು ಗಾರ್ಗಿ ಇತಿ, ಗಾರ್ಗಿ ಅಂತ ಸಂಬೋಧನೆ ಮಾಡುವವರು ಯಾಜ್ಞವಲ್ಕ್ಯರು. ಗಂಧರ್ವ ಲೋಕದಲ್ಲಿ ಅವರು ಆಶ್ರಿತರಾಗಿದ್ದಾರೆ. ಗಂಧರ್ವ ಲೋಕದ ಅಧಿಪತಿಯಾದಂಥ
ಆ ಮುಖ್ಯ ಪುತ್ರನ ಮುಖ್ಯವಾಯುವಿನ ಮಗ ಅಂತ ಹೀಗೆಲ್ಲ ಅದು ಒಂದೊಂದಾಗಿ ಬಂದಿದೆ. ಅಲ್ಲಿ ಎಲ್ಲಾ ಕಡೆನೂ ಕೂಡ ಓತಾಶ್ಚ ಪ್ರೋತಾಶ್ಚ ಯಾರು ಎಲ್ಲಿ ಆಶ್ರಿತರಾಗಿದ್ದಾರೆ, ಮುಕ್ತರಾದಂಥವರು ಯಾರ್ಯಾರು ಎಲ್ಲೆಲ್ಲಿ ಆಶ್ರಿತರಾಗಿದ್ದಾರೆ ಅಂತ ಸುದೀರ್ಘವಾಗಿ ವರ್ಣನೆ ಮಾಡುವಂತ ಪ್ರಸಂಗ ಅದು. ಆದ್ರಿಂದ ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಅಂತ ಆ ಭಾಗದಲ್ಲೇ ಈಗ ನಾವು ನೋಡ್ತಿರುವಂತಹ ಮುಕ್ತ ತಾರತಮ್ಯವನ್ನು ಹೇಳುವಂತಹ ಗಾರ್ಗಿ ಬ್ರಾಹ್ಮಣದ ಆ ಭಾಗದಲ್ಲಿ ವಿಷ್ಣಾವೇವ ಅನ್ನುವಂಥ ವಾಕ್ಯ ಕಾಣಿಸೋದಿಲ್ಲ. ಆದ್ರೆ ಆ ವಿಷ್ಣಾವೇವ ಅಂತಿರೋ ಶಬ್ದ ಏನಿದೆ ಅದೆಲ್ಲ ಮುಂದೆ ಭಾಷ್ಯದಲ್ಲಿ ಬರುವಂತಹ ಶಬ್ದ. ಶ್ರುತಿಯನ್ನ ಹುಡುಕುವಾಗ ನಾವು ಮುಕ್ತಾವೇವ ಓತಾಶ್ಚ ಪ್ರೋತಾಶ್ಚ ಅಂತ ಹೀಗೆಲ್ಲ ಹುಡುಕಿಬಿಟ್ರೆ ಅದು ಅಲ್ಲಿ ಸಿಗೋದೇ ಇಲ್ಲ. ಅದಕ್ಕಾಗಿ ವಿಷ್ಣಾವೇವ ಅಂತ ಅದು ತತ್ವಮಂಜರಿಯ ಗದ್ಯ ಭಾಗದಲ್ಲಿ ಏನಿದೆ ಅದು ಸಂದೇಹಾಸ್ಪದ ಆಗಿದೆ. ಅದಕ್ಕಾಗಿ ಅನುವಾದ ಮಾಡುವವರು ಓತಾಶ್ಚ ಪ್ರೋತಾಶ್ಚ ಅಂತ ಇಷ್ಟು ಮಾತ್ರ ತಗೊಂಡಿದ್ದಾರೆ. ಹೀಗೆ ಓತಾಶ್ಚ ಪ್ರೋತಾಶ್ಚ ಓತಶ್ಚ ಪ್ರೋತಶ್ಚ ಇದನ್ನೆಲ್ಲ ನಾವು ನೋಡಬೇಕಾಗಿದೆ. ಒಂದು ಕಡೆ ನಾವೀಗಾಗಲೇ ಇದನ್ನು ನೋಡಿದ್ದೇವೆ, ಈ ಮುಕ್ತರ ತಾರತಮ್ಯ ಅಂತ ಗಾರ್ಗಿ ಮತ್ತು ಯಾಜ್ಞವಲ್ಕ್ಯರ ಸಂವಾದದಲ್ಲಿ. ಮತ್ತೆ ಮುಂದೆ ಒಂದ್ ಕಡೆ ಅದೇ ಗಾರ್ಗಿ ಮತ್ತು ಯಾಜ್ಞವಲ್ಕ್ಯರ ಸಂವಾದದಲ್ಲಿ ಅಕ್ಷರ ಬ್ರಾಹ್ಮಣ ಅಂತಾನೆ, ಗಾರ್ಗಿ ಬ್ರಾಹ್ಮಣ ಆದ್ಮೇಲೆ ಅಕ್ಷರ ಬ್ರಾಹ್ಮಣ ಇದೆ. ಒಂದೆರಡು ಮೂರು ಬ್ರಾಹ್ಮಣಗಳು ದಾಟಿದ ಮೇಲೆ ಆ ಅಕ್ಷರ ಬ್ರಾಹ್ಮಣದ ಉಪಾಂತ್ಯ ಭಾಗ, ಹಿಂದಿನ ಭಾಗ ಅಲ್ಲ ಅದ್ರ ಹಿಂದಿನ ಭಾಗ, ತದ್ವಾ ಏತದ್ ಅಕ್ಷರಂ ಗಾರ್ಗಿ ಅದೃಷ್ಟಂ ದೃಷ್ಟೃ ಅಶ್ರುತಂ ಶ್ರೋತೃ ಅಮತಂ ಮಂತ್ರ ಅವಿಜ್ಞಾತಂ ವಿಜ್ಞಾತೃ ಅಂತ ಹೀಗೆಲ್ಲ ಪ್ರಾರಂಭ ಕಾಣ್ತದೆ. ಅಲ್ಲಿ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ, ಇಂಥ ಅಕ್ಷರ ಶಬ್ದವಾಚನದ ಪರಮಾತ್ಮನಲ್ಲಿಯೇ ಆಕಾಶ ಅಂದ್ರೆ ಲಕ್ಷ್ಮೀದೇವಿ ಓತಪ್ರೋತಳಾಗಿ ಆಶ್ರಯ ಪಡೆದಿದ್ದಾಳೆ ಅಂತ ಒಂದ್ ಕಡೆ ಬಂದಿದೆ. ಹೀಗೆ ಓತಶ್ಚ ಪ್ರೋತಶ್ಚ ಇತಿ ಶ್ರುತವು, ತತ್ವಮಂಜರಿಯಲ್ಲಿ ಓತಶ್ಚ ಪ್ರೋತಶ್ಚ ಎಂಬ ಶ್ರುತಿ ಅಂತ ಏನು ಹೇಳಿದಾರಲ್ಲ ಅದು ವಿಷ್ಣಾವೇವ ಓತಶ್ಚ ಪ್ರೋತಶ್ಚ ಅಂತ ಅಲ್ಲ. ಅದು ಅಕ್ಷರೇ ಓತಶ್ಚ ಪ್ರೋತಶ್ಚ ಅಥವಾ ಒಟ್ಟಾರೆ ಭಗವಂತನಲ್ಲಿ ಓತ ಪ್ರೋತ, ವಿಷ್ಣಾವೇವ ಓತಶ್ಚ ಪ್ರೋತಶ್ಚ ಅಥವಾ ಓತಾಶ್ಚ ಪ್ರೋತಾಶ್ಚ ಅಂತ ಬೃಹದಾರಣ್ಯಕದಲ್ಲಿ ಆಗಲಿ ಮತ್ತೆಲ್ಲಿ ಆಗಲಿ ನಮಗೆ ಶ್ರುತಿ ಭಾಗ ನನಗೆ ಸಿಕ್ಕಿಲ್ಲ. ಯಾರಿಗಾದ್ರೂ ಸಿಕ್ಕರೆ ನನಗೆ ಅದನ್ನು ತಿಳಿಸಬಹುದು. ಅದಕ್ಕಾಗಿ ಅನುವಾದ ಮಾಡುವವರು ಬರೇ ಓತಾಶ್ಚ ಎಂಬ ಶ್ರುತಿಯಲ್ಲಿ ಅಂತ ತಗೊಂಡಿದ್ದಾರೆ. ಇದರಲ್ಲೆಲ್ಲ ಪ್ರಸಿದ್ಧನಾದವನು ಏಕಃ ಜನಾರ್ದನ, ಒಬ್ಬನೇ ಭಗವಂತನೇ. ಮತ್ತೆ ತಸ್ಮಾತ್ ಆ ಕಾರಣದಿಂದ ಏನಾಯ್ತು, ಯಸ್ಮಿನ್ ತಮೈವೈಕಂ ಇತ್ಯಾದಿಭಿಹಿ, ಯಸ್ಮಿನ್ ತಮೈವೈಕಂ ಅಂತ ಶ್ರುತಿ. ಅದು ಯಾವ ಶ್ರುತಿ ಅಂದ್ರೆ ಅದೇ ನಾವೀಗಾಗಲೇ ನೋಡಿದ್ದೆ, ಯಸ್ಮಿನ್ ದೇವು ಪೃಥ್ವೀ ಚಾಂತರಿಕ್ಷಂ ಓಥಂ. ಮುಂದೆ ತಮೈವೈಕಂ ಜಾನತ, ದೀರ್ಘವಾದ ಅಥರ್ವಣೋಪನಿಷತ್ತಿನ ವೇದವಾಕ್ಯ ಅದು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಯಸ್ಮಿನ್ ತಮೈತಂ ತಗೊಂಡಿದ್ದಾರೆ. ಯಸ್ಮಿನ್ ಆದ್ಮೇಲೆ ಬರುವಂತಹ ದೇವು ಪೃಥ್ವೀ ಚಾಂತರಿಕ್ಷಂ ಓತಂ ಮನಃ ಪ್ರಾಣೈ ಸಹ ಇದನ್ನೆಲ್ಲ ಅವ್ರು ಹೇಳಿಲ್ಲ. ಅದನ್ನೆಲ್ಲ ಬಿಟ್ಟು ತಮೈವೈಕಂ ಅಂತ ಹೇಳಿದ್ದಾರೆ, ಸಂಕ್ಷಿಪ್ತವಾಗಿ ಅದನ್ನು ತಗೊಂಡಿದ್ದಾರೆ. ಇತ್ಯಾದಿಭಿಹಿ, ಈ ಎಲ್ಲಾ ವೇದವಾಕ್ಯಗಳಿಂದ ತದನ್ಯತ್ರ ಚ ವಾಚಕೈ, ಬೇರೆ ಬೇರೆ ಯಾರ್ಯಾರನ್ನೋ ದೇವತೆಗಳನ್ನ ಹೇಳುವಂತೆ ಕಾಣುವ ವಾಚಕೈ, ನೃತ್ಯಾದಿನ ಅನ್ಯವಾಚಕತೆಯಾಪಿ ಪ್ರತೀತೈ. ನುತಿ ಅಂತಿದೆ, ನುತಿ ಅಲ್ಲ ಅದು ಶ್ರುತಿ. ಬೇರೆ ಬೇರೆ ಶ್ರುತಿಗಳ ಮೂಲಕ ಅನ್ಯವಾಚಕತೆಯಾಪಿ ಪ್ರತೀತೇ, ಶ್ರುತಿಗಳ ಮೂಲಕ ಬೇರೆ ಬೇರೆ ಯಾರ್ಯಾರನ್ನೂ ಹೇಳುವಂತೆ ಕಾಣಿಸ್ತದೆ ನಮಗೆ. ಅಂಥ ಸರ್ವೈಹಿ ಎಲ್ಲಾ ಶಬ್ದಗಳಿಂದಲೂ ಏಕಃ ಜನಾರ್ದನೆಯೋ ಮುಖ್ಯತಃ ವಾಚ್ಯ, ಆ ಜನಾರ್ದನೇ ಮುಖ್ಯವಾಗಿ ವಾಚ್ಯ. ನ ಪ್ರಕೃತ್ಯಾದಿ ಅನೇಕ, ಪ್ರಕೃತಿ ವಾಯು ರುದ್ರ ಜೀವ ಇತ್ಯಾದಿ ಅನೇಕ ಜನರು ವಾಚ್ಯರಲ್ಲ, ಅಥವಾ ಅವರೆಲ್ಲರಲ್ಲಿ ಯಾರೋ ಒಬ್ಬನೂ ಕೂಡ ವಾಚ್ಯ ಅಲ್ಲ, ಎಲ್ಲವೂ ವಿಷ್ಣುವೇ ವಾಚ್ಯ. ಅದರಿಂದ ನೃತ್ಯಾದಿನ ಅಂತಿದ್ದನ್ನು ಶ್ರುತ್ಯಾದಿನ ಅಂತ ಮಾಡ್ಕೊಳ್ಬೇಕು.